ನಮಸ್ಕಾರ ವೀಕ್ಷಕರೇ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇನ್ನೂ 1 ತಿಂಗಳು ಕಳೆದಿಲ್ಲ. ಆಗಲೇ ದೊಡ್ಡ ಮಟ್ಟದ ಆಂತರಿಕ ಕಲಹ ಶುರುವಾಗಿದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅತ್ಯಂತ ವೇಗವಾಗಿ ಕೆಲಸ ಮಾಡಬೇಕು ಅಂತ ಹೊರಟಿರುವರು. ಆದರೆ ಈಗ ಅವರಿಗೆ ಅತಿ ದೊಡ್ಡ ಶಾಕ್ ಸಿಕ್ಕಿರೋದು ವಿರೋಧ ಪಕ್ಷಗಳಿಂದಲ್ಲ, ಬದಲಾಗಿ ತಮ್ಮದೇ ಪಕ್ಷದ ಹಿರಿಯ ಸಚಿವರಿಂದ. ಹೌದು, ಕೃಷ್ಣ ಬೈರೇಗೌಡರು, ಜಿ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಮತ್ತು ಬಿ.ಕೆ. ಹರಿಪ್ರಸಾದ್ ಅವರಂತಹ ಘಟಾನುಘಟಿ ನಾಯಕರು ಈಗ ಡಿ.ಕೆ. ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಬೆಂಗಳೂರಿನ ಆಡಳಿತ ವೈಫಲ್ಯದಿಂದ ಹಿಡಿದು ಬಿಡದಿ ಟೌನ್ಶಿಪ್ ಹಗರಣದವರೆಗೂ ಪ್ರತಿಯೊಂದನ್ನು ಈ ಮಂತ್ರಿಗಳೇ ಎಳೆ ಎಳೆಯಾಗಿ ಬಿಚ್ಚಿಡುತ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ರೂಪಿಸಿರುವ ಆ ಎಐ ಹಬ್ ಪ್ಲಾನ್ ಏನು? ಸಚಿವರಿಗೆ ಗೊತ್ತಿಲ್ಲದಂತೆ ನಡೆಯುತ್ತಿರುವ ಆ ಸೀಕ್ರೆಟ್ ವ್ಯವಹಾರಗಳಾದರೂ ಎಂಥದ್ದು? ಇವತ್ತಿನ ಈ ಕಂಪ್ಲೀಟ್ ರಾಜಕೀಯ ಪ್ಯಾಕೇಜ್ನಲ್ಲಿ ಕರ್ನಾಟಕ ಸರ್ಕಾರದ ಒಳಗಿನ ಈ ಮಹಾ ಜಟಾಪಟಿಯ ಪೂರ್ಣ ಮಾಹಿತಿ ನೀಡಲಿದ್ದೇವೆ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಕೃಷ್ಣ ಬೈರೇಗೌಡರ ಸರ್ಜರಿ ಮತ್ತು ಬೆಂಗಳೂರು ಆಡಳಿತದ ಫೇಲ್ಯೂರ್. ವೀಕ್ಷಕರೇ, ಮೊದಲು ನಾವು ಮಾತನಾಡಬೇಕಿರೋದು ಸಚಿವ ಕೃಷ್ಣ ಬೈರೇಗೌಡರ ಬಗ್ಗೆ. ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯನ್ನ ಈ ಹಿಂದೆ ಡಿ.ಕೆ. ಶಿವಕುಮಾರ್ ಅವರು ನೋಡಿಕೊಳ್ಳುತ್ತಿದ್ದರು. ಈಗ ಕೃಷ್ಣ ಬೈರೇಗೌಡರು ಈ ಇಲಾಖೆಯ ಉಸ್ತುವಾರಿ ತಗೊಂಡ ಮೇಲೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳುತ್ತಿರೋದು ನೋಡಿದ್ರೆ ವಿರೋಧ ಪಕ್ಷವಾಗಿರುವ ಬಿಜೆಪಿಯ ಬೆಕ್ಕಸ ಬೆರಗಾಗಿದೆ. ಬೆಂಗಳೂರಿನ ಆಡಳಿತ ಕಂಪ್ಲೀಟ್ ಆಗಿ ಫೇಲ್ ಆಗಿದೆ, ವ್ಯವಸ್ಥೆ ಖರಾಬ್ ಆಗಿದೆ ಅಂತ ಕೃಷ್ಣ ಬೈರೇಗೌಡರು ಚಾಟಿ ಬೀಸಿದ್ದಾರೆ. ವೈಟ್ ಟ್ಯಾಪಿಂಗ್ ಮಾಡಿಸಿರುವ ರಸ್ತೆಯ ಮೇಲೆ ಮತ್ತೆ ಬ್ರಿಡ್ಜ್ ಕಟ್ಟೋದು ಎಷ್ಟು ಸರಿ? ಇದು ಬರೀ ಬಿಲ್ ಮಾಡೋಕ್ಕೋಸ್ಕರ ಅಥವಾ ಲೂಟಿ ಹೊಡೆಯೋಕ್ಕೋಸ್ಕರ ಮಾಡ್ತಿರುವ ಕೆಲಸವಾ ಅಂತ ಅವರು ನೇರವಾಗಿಯೇ ಪ್ರಶ್ನೆ ಮಾಡಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ ನಡೆಯುತ್ತಿರುವ ಅವೈಜ್ಞಾನಿಕ ಕಾಮಗಾರಿಗಳನ್ನು ಕಂಡು ಕೃಷ್ಣ ಬೈರೇಗೌಡರು ಕೆಂಡಾಮಂಡಲವಾಗಿದ್ದಾರೆ. ಇದು ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರ ಹಿಂದಿನ ಕಾರ್ಯವೈಖರಿಗೆ ಹಿಡಿದ ಕೈಗನ್ನಡಿಯಂತೆ ಕಾಣ್ತಿದೆ. 120 ಕೋಟಿ ನಾಯಿ ಹಗರಣ ಮತ್ತು 20 ಲಕ್ಷ ಗಿಡಗಳ ಮಿಸ್ಟರಿ. ಈಗ ಸಚಿವ ಕೃಷ್ಣ ಬೈರೇಗೌಡರು ಹೊರಹಾಕಿರುವ ಮತ್ತೊಂದು ಸ್ಫೋಟಕ ಮಾಹಿತಿ ಅಂದರೆ ನಾಯಿ ಸಂತಾನ ಶಕ್ತಿ ಹರಣ ಮತ್ತು ಗಿಡ ನೆಡುವ ಪ್ರಕ್ರಿಯೆಯಲ್ಲಿ ನಡೆದಿದೆ ಎನ್ನಲಾದ 100 ಕೋಟಿಗಳ ಗೋಲ್ಮಾಲ್. ಬೆಂಗಳೂರಲ್ಲಿ ಬೀದಿ ನಾಯಿಗಳ ಸಂಖ್ಯೆ ಕಡಿಮೆ ಮಾಡೋಕೆ ಬರೋಬ್ಬರಿ 120 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆಯಂತೆ. ಆದರೆ ನಾಯಿಗಳ ಸಂಖ್ಯೆ ಮಾತ್ರ ಜಾಸ್ತಿಯಾಗಿದೆ. ಅಂದರೆ ಆ 120 ಕೋಟಿ ಎಲ್ಲಿಗೆ ಹೋಯಿತು? ಇನ್ನು ಗಿಡಗಳ ಕತೆ ಕೇಳಿದರೆ ನೀವು ದಂಗಾಗ್ತೀರಾ. 2008ರಿಂದ ಈವರೆಗೆ ಬೆಂಗಳೂರಿನಲ್ಲಿ 20 ಲಕ್ಷ ಗಿಡ ನೆಟ್ಟಿದ್ದೀವಿ ಅಂತ ಸರ್ಕಾರಿ ದಾಖಲೆ ಹೇಳ್ತಿದೆ. ಆದರೆ ಸದ್ಯಕ್ಕೆ ಇರೋದು ಬರೀ 9 ಲಕ್ಷ ಮರಗಳು ಮಾತ್ರ. ಹಾಗಾದರೆ ಮೈಸೂರು ಮಹಾರಾಜರು ನೆಟ್ಟ ಮರಗಳು ಎಲ್ಲಿ ಹೋದವು? ಬಾಕಿ ಗಿಡಗಳು ಎಲ್ಲಿ ಮಾಯವಾದವು? ಅತಿ ದೊಡ್ಡ ಆಘಾತ ಅಂದರೆ ಒಂದು ಗಿಡ ನೆಡೋದಕ್ಕೆ ಸರ್ಕಾರ 2300ರಿಂದ 3100 ರೂಪಾಯಿ ಖರ್ಚು ಮಾಡ್ತಿದೆಯಂತೆ. ಒಬ್ಬ ಸಾಮಾನ್ಯ ಮನುಷ್ಯ 100 ರೂಪಾಯಿಯಲ್ಲಿ ಗಿಡ ನೆಟ್ರೆ ಸರ್ಕಾರ ಮಾತ್ರ ಸಾವಿರಾರು ರೂಪಾಯಿ ಸುರಿಯುತ್ತಿದೆ. ಇಷ್ಟೆಲ್ಲ ಲೂಟಿ ಆಗ್ತಿದ್ರೂ ಅಧಿಕಾರಿಗಳು ನಿದ್ದೆ ಮಾಡ್ತಿದ್ದಾರಾ ಅನ್ನೋದು ಕೃಷ್ಣ ಬೈರೇಗೌಡರ ಪ್ರಶ್ನೆ. ಬಿಡದಿ ಟೌನ್ಶಿಪ್ಗೆ ಜಿ. ಪರಮೇಶ್ವರ್ ಬ್ರೇಕ್. ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತೊಂದು ದೊಡ್ಡ ಸೆಟ್ ಬ್ಯಾಕ್ ಸಿಕ್ಕಿರೋದು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ. ಈ ಸರ್ಕಾರದ ನಂಬರ್ 2 ನಾಯಕ ಗೃಹ ಸಚಿವ ಜಿ. ಪರಮೇಶ್ವರ್ ಅವರು ಈಗ ಡಿ.ಕೆ.ಶಿಗೆ ಎದುರಾಗಿ ನಿಂತಿದ್ದಾರೆ. ರೈತರನ್ನ ಒಕ್ಕಲೆಬ್ಬಿಸಿ ಅವರಿಗೆ ಫೋರ್ಸ್ ಮಾಡಿ ಟೌನ್ಶಿಪ್ ಮಾಡೋದ್ರಲ್ಲಿ ಅರ್ಥವಿಲ್ಲ. ರೈತರು ಒಪ್ಪದಿದ್ರೆ ನಾವು 1 ಇಂಚು ಭೂಮಿಯನ್ನು ಮುಟ್ಟಲ್ಲ ಅಂತ ಪರಮೇಶ್ವರ್ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಈ ಪ್ರಾಜೆಕ್ಟ್ ಮೇಲೆ ಬಹಳ ಆಸೆ ಇಟ್ಟುಕೊಂಡಿದ್ದಾರೆ. ಆದರೆ ಪರಮೇಶ್ವರ್ ಅವರು ರೈತರ ಪರವಾಗಿ ನಿಂತು ಕಡಿಮೆ ಪರಿಹಾರ ಕೊಟ್ಟು ರೈತರನ್ನ ಬೀದಿಗೆ ತರೋ ಕೆಲಸ ಮಾಡಲ್ಲ ಅಂತ ಹೇಳಿರೋದು ಡಿ.ಕೆ.ಶಿಗೆ ನುಂಗಲಾರದ ತುತ್ತಾಗಿದೆ. ರಾಮನಗರ ಮತ್ತು ಬಿಡದಿ ಭಾಗದ ರೈತರು ಜೀವ ಬಿಡ್ತೀವಿ ಹೊರತು ಭೂಮಿ ಕೊಡಲ್ಲ ಅಂತ ಹೇಳ್ತಿರುವಾಗ ಪರಮೇಶ್ವರ್ ಅವರ ಈ ಹೇಳಿಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ದೊಡ್ಡ ರಾಜಕೀಯ ಹಿನ್ನಡೆಯಾಗಿದೆ. ಎಐ ಹಬ್ ರಹಸ್ಯ ಮತ್ತು ಮಂತ್ರಿಗಳ ಅಸಮಾಧಾನ. ವೀಕ್ಷಕರೇ, ಈ ಇಡೀ ಬಿಡದಿ ಟೌನ್ಶಿಪ್ ಸುತ್ತ ಒಂದು ನಿಗೂಢ ಎಐ ಹಬ್ ಪ್ಲಾನ್ ಅಡಗಿದೆ. ಆದರೆ ಇಲ್ಲಿ ಒಂದು ಅಚ್ಚರಿಯ ವಿಷಯ ಅಂದರೆ ಈ ಸರ್ಕಾರದ ಪ್ರಭಾವಿ ಮಂತ್ರಿಗಳಾದ ಜಿ. ಪರಮೇಶ್ವರ್ ಅವರಿಗೇನೆ ಈ ಎಐ ಹಬ್ ಬಗ್ಗೆ ಮಾಹಿತಿ ಇಲ್ಲವಂತೆ. ನಮಗೆ ಟೌನ್ಶಿಪ್ ಬಗ್ಗೆ ಗೊತ್ತು, ಆದರೆ ಈ ಎಐ ಹಬ್ ಬಗ್ಗೆ ಗೊತ್ತೇ ಇಲ್ಲ. ಅದು ಕ್ಯಾಬಿನೆಟ್ಗೂ ಬಂದಿಲ್ಲ, ಚರ್ಚೆನೂ ಆಗಿಲ್ಲ ಅಂತ ಪರಮೇಶ್ವರ್ ನೇರವಾಗಿ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಒನ್ ಸೈಡೆಡ್ ಆಗಿ ತೀರ್ಮಾನ ತಗೊಳ್ತಿದ್ದಾರಾ?
ಪ್ರಿಯಾಂಕಾ ವಾದ್ರಾ ಅವರ ಕೃಪಾ ಕಟಾಕ್ಷ ಇರೋ ಈ AI ಹಬ್ ಪ್ಲಾನ್ ಹಿಂದೆ ದೊಡ್ಡ ದೊಡ್ಡ ಬಿಸಿನೆಸ್ ಲೆಕ್ಕಾಚಾರ ಇದೆಯಾ ಅನ್ನೋ ಚರ್ಚೆ ಈಗ ಶುರುವಾಗಿದೆ. ಸಚಿವರಿಗೆ ಗೊತ್ತಿಲ್ಲದಂತೆ DKಶಿ ಅವರು ಇಷ್ಟೊಂದು ದೊಡ್ಡ ಯೋಜನೆ ರೂಪಿಸಿದ್ದು ಹೇಗೆ? ಇದು ಈಗ ಕಾಂಗ್ರೆಸ್ ಸರ್ಕಾರದ ಒಳಗಿನ ಸಚಿವರ ಆಕ್ರೋಶಕ್ಕೆ ಕಾರಣವಾಗಿದೆ. ಹರಿಪ್ರಸಾದ್ ಮತ್ತು ಸತೀಶ್ ಜಾರಕಿಹೊಳಿ ಸೆಡ್ಡು. ಬರೀ ಪರಮೇಶ್ವರ್ ಅಷ್ಟೇ ಅಲ್ಲ, ಹೈಕಮಾಂಡ್ ನಾಯಕರಿಗೆ ಹತ್ತಿರವಾಗಿರುವ BK ಹರಿಪ್ರಸಾದ್ ಅವರೂ ಕೂಡ DKಶಿ ನಡೆಯನ್ನು ವಿರೋಧಿಸುತ್ತಿದ್ದಾರೆ. ರೈತರ ಒಪ್ಪಿಗೆ ಇಲ್ಲದೆ ಯಾವ ಟೌನ್ಶಿಪ್ ಕೂಡ ಮಾಡಬಾರದು ಹೀಗಂತ ಅವರು ಸೋನಿಯಾ ಮತ್ತು ರಾಹುಲ್ ಗಾಂಧಿ ಲೆವೆಲ್ನಲ್ಲಿ ಮೆಸೇಜ್ ರವಾನಿಸಿದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ ಅವರು ಕೂಡ ರೈತರು ರೊಚ್ಚಿಗೆದ್ದರೆ ಪಕ್ಷಕ್ಕೆ ಭಾರೀ ಡ್ಯಾಮೇಜ್ ಆಗುತ್ತೆ, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋ ಯೋಜನೆಗಳು ನಮಗೆ ಬೇಡ ಅಂತ ಕ್ಯಾಬಿನೆಟ್ನಲ್ಲಿ ಧ್ವನಿ ಎತ್ತಲು ಸಜ್ಜಾಗಿದ್ದಾರೆ. ಹೀಗೆ ಕಾಂಗ್ರೆಸ್ನ ಒಳಗಡೆ ಅಧ್ಯಕ್ಷರಿಂದ ಹಿಡಿದು ಮಂತ್ರಿಗಳವರೆಗೆ ಯಾರೊಬ್ಬರೂ ಕೂಡ DK ಶಿವಕುಮಾರ್ ಅವರ ಈ ಟೌನ್ಶಿಪ್ ಬೆನ್ನಿಗೆ ನಿಂತಿಲ್ಲ ಅನ್ನೋದು ಸ್ಪಷ್ಟವಾಗುತ್ತಿದೆ. ಎಲ್ಲರೂ ಬೆಂಗಳೂರಿನ ಒತ್ತಡ ಕಡಿಮೆ ಮಾಡೋಕೆ ತುಮಕೂರು ಅಥವಾ ಕೋಲಾರದಂತಹ ಬರಡು ಭೂಮಿ ಇರೋ ಕಡೆ ಟೌನ್ಶಿಪ್ ಮಾಡಿ ಅಂತ ಸಜೆಷನ್ ಕೊಡುತ್ತಿದ್ದಾರೆ. ಇದು DK ಶಿವಕುಮಾರ್ ಅವರಿಗೆ ಈಗ ಎದುರಾಗಿರುವ ಅತಿ ದೊಡ್ಡ ಸಂಕಷ್ಟ. ಒಂದು ಕಡೆ ರೈತರ ಆಕ್ರೋಶ, ಇನ್ನೊಂದು ಕಡೆ ಹೈಕಮಾಂಡ್ನ ಪ್ರೆಷರ್. DKಶಿ ಅವರು ಕುರ್ಚಿ ಉಳಿಸಿಕೊಳ್ಳುವುದಕ್ಕೋಸ್ಕರ ಮೋದಿ ಅವರಿಗೂ ಪತ್ರ ಬರೆಯೋಕೆ ರೆಡಿಯಾಗಿದ್ದಾರಂತೆ. ಒಟ್ಟಾರೆಯಾಗಿ ಹೇಳುವುದಾದರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ ಮೇಲೆ ಅಂದುಕೊಂಡಿದ್ದ ವೇಗಕ್ಕೆ ಈಗ ಸ್ವಪಕ್ಷದವರಿಂದಲೇ ಬ್ರೇಕ್ ಬಿದ್ದಿದೆ. ಕೃಷ್ಣ ಬೈರೇಗೌಡರು ಇಲಾಖೆಯ ಹಳೆ ಹುಳುಕುಗಳನ್ನು ತೆಗೆದು ಹಾಕ್ತಿದ್ರೆ ಪರಮೇಶ್ವರ್ ಅವರು ಟೌನ್ಶಿಪ್ ಯೋಜನೆಗೆ ಅಡ್ಡಗಾಲು ಹಾಕುತ್ತಿದ್ದಾರೆ. ಕಾಂಗ್ರೆಸ್ನ ಒಳಗಡೆ ಸೃಷ್ಟಿಯಾಗಿರುವ ಈ ಆಕ್ರೋಶ ವಿರೋಧ ಪಕ್ಷಗಳಿಗೂ ಕೆಲಸ ಇಲ್ಲದಂತೆ ಮಾಡಿದೆ. DK ಶಿವಕುಮಾರ್ ಅವರು ಈ ಬಿಕ್ಕಟ್ಟನ್ನು ಹೇಗೆ ಎದುರಿಸುತ್ತಾರೆ? ಟೌನ್ಶಿಪ್ ವಿಚಾರದಲ್ಲಿ ಹಠ ಸಾಧಿಸ್ತಾರಾ ಅಥವಾ ಸಚಿವರ ಮಾತಿಗೆ ತಲೆ ಬಾಗ್ತಾರಾ? ಕರ್ನಾಟಕದ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಇನ್ಯಾವ ತಿರುವು ಸಿಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ನಿಮಗೇನನ್ನಿಸುತ್ತೆ? ಕೃಷ್ಣ ಬೈರೇಗೌಡರು ಮತ್ತು ಪರಮೇಶ್ವರ್ ಅವರ ನಿಲುವು ಸರಿಯಾಗಿದೆಯಾ? ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇಂತಹ ಆಳವಾದ ರಾಜಕೀಯ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.